ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವೀಡಿಯೋ ಇದು ಬಂದು ಸಾಟರ್ಡೆ ವೀಡಿಯೋ ಆಗಿರುತ್ತೆ. ಮಾರ್ನಿಂಗ್ ಒಂದು ಪುಟ್ಟದಾದಂಥ ರಂಗೋಲಿ ಡಿಸೈನ್ನ ಶೇರ್ ಮಾಡಿದ್ದೀನಿ. ಅದರ ಜೊತೆಗೆ ಲಂಚ್ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಯಾವಾಗಲೂ ನುಗ್ಗೆಕಾಯಲ್ಲಿ ಸಾಂಬಾರು, ರಸಮ್ಮು ಅಥವಾ ಸೂಪ್ ಈ ಥರ ಮಾಡಿರ್ತೀರ. ನಾನೊಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪಿನ ಶೇರ್ ಮಾಡಿದ್ದೀನಿ. ಇದು ಬಂದು ಅನ್ನ, ರೊಟ್ಟಿ, ಚಪಾತಿ, ಮುದ್ದೆ ಎಲ್ಲದಕ್ಕೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ. ಸೀಸನ್ ಇದೆ ಅಲ್ವಾ, ನುಗ್ಗೆಕಾಯಿ ಸೀಸನ್ನು. ಹಾಗಾಗಿ ನುಗ್ಗೆಕಾಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಸಾಕಷ್ಟು ಪೌಷ್ಟಿಕಾಂಶಗಳಿರೋದ್ರಿಂದ ವಾರದಲ್ಲಿ 2-3 ದಿನ ತಿನ್ಬೋದು ಮತ್ತು ಈಸಿಯಾಗಿ ಕೂಡ ಸಿಗುತ್ತೆ ನಮಗೆ. ಹಾಗಾಗಿ ಬನ್ನಿ ಇಲ್ಲಿ ಒಂದು ಪುಟ್ಟದಾದಂಥ ರಂಗೋಲಿ ಡಿಸೈನ್ನ ನೋಡ್ಕೊಂಬರೋಣ. ಈ ನಡುವೆ ನಾನು ರಂಗೋಲಿ ಡಿಸೈನ್ ಹಾಕ್ತಿರ್ಲಿಲ್ಲ. ಕೆಲವೊಬ್ಬರು ಏನಕ್ಕೆ ನೀವು ಹಾಕ್ತಿಲ್ಲ, ತುಂಬ ಚಿಕ್ಕದಾಗಿ ಬಿಡಿಸ್ತಿದ್ರಿ, ನಮಗೂ ನೋಡ್ಕೊಂಡು ಬಿಡಿಸ್ಲಿಕ್ಕೆ ಈಸಿ ಆಗ್ತಾಯಿತ್ತು, ಯಾಕೆ ಹಾಕ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೇಳಿದ್ರು. ಹಾಗಾಗಿ ಮತ್ತು ರಂಗೋಲಿನ ನನ್ನ ಮಾರ್ನಿಂಗ್ ರೂಟೀನಲ್ಲಿ ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಪುಟ್ಟದಾದಂಥ ರಂಗೋಲಿ ಡಿಸೈನ್ ನೋಡಿದ್ರಲ್ಲ, ಅಂದರೆ ಮನೆ ಬಾಗಿಲಿಗೆ ಚಿಕ್ಕ ಚಿಕ್ಕ ರಂಗೋಲಿಗಳು ತುಂಬ ಚೆಂದ ಬಿಡಿಸ್ಲಿಕ್ಕೆ. ಬರಲ್ಲ ಅನ್ನೋರು ಕೂಡ ಬಿಡಿಸ್ಬೋದು ನೋಡಿಕೊಂಡು. ಹಾಗಾಗಿ ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಇರ್ತಕ್ಕಂಥ ರಂಗೋಲಿ ಡಿಸೈನ್ಸ್ನೇ ಶೇರ್ ಮಾಡೋದು ಯಾವಾಗ್ಲೂ. ಅದಾದಮೇಲೆ ಒಂದು ಸ್ವಲ್ಪ ಸ್ಯಾರಿಗಳು ಆಲ್ಮೋಸ್ಟ್ ಒಂದು 15 ಡೇಸಿಂದ ಮಾಡಿದ್ದೆ ಕೆಲಸನ. ಒಂದು 3-4 ಸ್ಯಾರೀಸು ಟೈಮ್ ಆಗ್ತಾನೆ ಇರಲಿಲ್ಲ. ಕುಚ್ಚು, ಜಿಗ್ಜಾಗು, ಫಾಲು, ಅದರದ್ದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹೆಣ್ಮಕ್ಳು ಸುಮ್ಮನೆ ಮನೇಲಿ ಖಾಲಿ ಕೂರೋದಕ್ಕಿಂತ ಈ ಥರ ಸ್ಟಿಚಿಂಗು, ಕುಚ್ಚು, ತುಂಬ ಕೆಲಸಗಳಿದೆ ಇವಾಗಂತೂ, ಕೈ ಕೆಲಸಗಳು. ಏನಾದರೂ ಒಂದು ಕಲ್ತ್ರೂ ಕೂಡ ಟೈಮ್ ಪಾಸು ಆಗುತ್ತೆ, ಜೊತೆಗೆ ಅರ್ನ್ ಕೂಡ ಮಾಡ್ಬೋದು. ಹಾಗಾಗಿ ಯೋಚನೆ ಮಾಡಿಬಿಟ್ಟು ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರೋರು ಖಂಡಿತ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವ ಥರ ಕುಚ್ಚು ಡಿಸೈನ್ ಹಾಕಿದ್ದೀನಿ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಅಂದರೆ ಒಂದು ವಾರದಿಂದ ಮಾಡಿರ್ತಕ್ಕಂಥ ಸ್ಯಾರಿ ಕುಚ್ಚುಗಳು. ಇದು ಬಂದು ಬೇಬಿ ಕುಚ್ಚು. ಇದು ಫಾಲು ಕೂಡ ಆಗಿದೆ. 4 ಸೀರೆನೂ ಜಿಗ್ಜಾಗು, ಫಾಲು, ಹಾಗೆಯೇ ಕುಚ್ಚು. ನೀವು ಫಾಲು ಆಗಿದೆ, ಹಾಗೆಯೇ ಕುಚ್ಚು ಕೂಡ ಆಗಿದೆ. ಆಲ್ಮೋಸ್ಟ್ 3 ಸ್ಯಾರೀಸನ್ನು ಬೇಬಿ ಕುಚ್ಚೇನೆ. ಒಂದು ಸ್ಯಾರಿ ಮಾತ್ರ ಸ್ಯಾರಿ ಥ್ರೆಡ್ಡಲ್ಲೇ ಹಾಕ್ಲಿಕ್ಕೆ ಹೇಳಿದರು. ಇದು ಮೈಸೂರು ಸಿಲ್ಕ್ ಸ್ಯಾರಿ. ಇದು ನೋಡಿ, ನೋಡಿ, ಇದು ಒಂದು ಸ್ಯಾರಿ. ಇದು ಕೂಡ ಬೇಬಿ ಕುಚ್ಚೇನೆ. ಇದನ್ನು ನೋಡ್ತಿರ್ಬೋದು. ಇದು ಅಷ್ಟೇ, ಫಾಲ್ ಕೂಡ ಹೇಳಿದರು. ಫಾಲು ಮತ್ತು ಜಿಗ್ಜಾಗು, ಫಾಲು, ಕುಚ್ಚು. ಆಲ್ಮೋಸ್ಟು ಅಂದರೆ ಯಾವುದಕ್ಕೆ ಯಾವ್ದು ಸೂಟ್ ಆಗುತ್ತೆ ಹಾಕಿ ಅಂತ ಹೇಳಿದರು. ನಾನೇ ಸೆಲೆಕ್ಟ್ ಮಾಡಿರ್ತಕ್ಕಂಥದ್ದು ಕುಚ್ಚುದು. ಸಾಮಾನ್ಯವಾಗಿ ಬೇಬಿ ಕುಚ್ಚು ಎಲ್ಲ ಸ್ಯಾರಿಗೂ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಇದೊಂದು ಮಾತ್ರ ಸ್ಯಾರಿನಲ್ಲೇ ತೆಗೆದು ಹಾಕಿದ್ದು. ಆಲ್ಮೋಸ್ಟ್ ಮೈಸೂರು ಸಿಲ್ಕ್ ಬಿಟ್ಟು ಇನ್ನೆಲ್ಲದಕ್ಕೂ ಅದರಲ್ಲೇ ಬಂದಿತ್ತು ಥ್ರೆಡ್ಡು. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ನೀಟಾಗಿ ಅದರಲ್ಲೇ ಕಟ್ಟಿ, ಇದು ಎಕ್ಸ್ಟ್ರಾ ಬಂಚ್ ಮಾತ್ರ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಹಾಕಿರ್ತಕ್ಕಂಥದ್ದು. ಪಲ್ಲು ಕಲರ್ ಏನಿದೆ ಆ ಕಲರ್ದು ಸಿಲ್ಕ್ ಥ್ರೆಡ್ನ ಹಾಕಿರೋದು. ಇದು ನ್ಯಾಚುರಲ್ಲಾಗಿ ಅದರಲ್ಲೇ ಸ್ಯಾರಿನಲ್ಲೇ ಬಂದಿರತಕ್ಕಂಥದ್ದು. ಇದು ಬಂದು ಇದು ಅಷ್ಟೇ, ಫಾಲು, ಕುಚ್ಚು ಎಲ್ಲವೂ. ಇದು ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ನಾನು ಡಬಲ್ ಕಲರಲ್ಲಿ ಹಾಕೋಣ ಅಂತ ಅಂದ್ಕೊಂಡೆ. ಅವ್ರು ಬೇಡ, ಸಿಂಗಲ್ ಕಲರೇ ಇರಲಿ ಅಂತ ಅಂದರೆ ನೋಡಿ, ಬಾಡಿ ಫುಲ್ಲು ಈ ಥರ ಗ್ರೀನ್ ಬರುತ್ತೆ. ಪಲ್ಲು ಬಂದು ಬ್ಲೂ ಇದೆ. ಸೊ ಬ್ಲೂನಲ್ಲಿ ಕುಚ್ಚನ್ನು ಹಾಕಿರ್ತಕ್ಕಂಥದ್ದು. ಇದನ್ನು ಲಾಸ್ಟ್ ಈ ಸ್ಯಾರಿ ಆನ್ ಮಾಡಿದ್ದೀನಿ ನೋಡಿ. ಇಲ್ಲಿ ಇದು ಲಾಸ್ಟ್ ನೋಡಿ. ಇದು ಅಷ್ಟೇ, ಸ್ವಲ್ಪ ಲೈಟ್ ಕಲರು ನೋಡಿ. ಇದು ಬಾಡಿ ಬರುತ್ತೆ, ಇದು ಪಲ್ಲು ಬರುತ್ತೆ. ಪಲ್ಲು ಕಲರೇ 3 ಸ್ಯಾರಿಗೂ ಪಲ್ಲು ಕಲರಲ್ಲೇ ಬೇಬಿ ಕುಚ್ಚು ಹಾಕಿರ್ತಕ್ಕಂಥದ್ದು. 3 ಸ್ಯಾರಿದೂ ಬೇಬಿ ಕುಚ್ಚು. ಒಂದು ಸ್ಯಾರಿ ಬಂದು ಸ್ಯಾರಿಲೇ ಥ್ರೆಡ್ ತೆಗೆದು ಹಾಕಿರ್ತಕ್ಕಂಥದ್ದು. 3 ಸ್ಯಾರಿಗೂ ಕುಚ್ಚು, ಫಾಲು, ಜಿಗ್ಜಾಗು. ಆಲ್ಮೋಸ್ಟ್ 15 ಡೇಸ್ ಆಯಿತು ಮಾಡಿರಲಿಲ್ಲ. ಇವಾಗ ಮುಗೀತಲ್ಲ ಅಂದ್ಬಿಟ್ಟು ಮಾಡೋದನ್ನು ಯಾವುದನ್ನು ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿಲ್ಲ. ಆಲ್ರೆಡಿ ತುಂಬ ಸಲ ತೋರಿಸಿದ್ದೀನಿ ನಾನು. ಬೇಬಿ ಕುಚ್ಚು ಆಗ್ಬೋದು, ಸ್ಯಾರಿಯಿಂದ ತೆಗೆದು ಹಾಕೋದು. ಯಾರಿಗಾದರೂ ಇಂಟ್ರೆಸ್ಟ್ ಇದೆ, ಹೇಗೆ ಮಾಡೋದು ಅಂತ ಗೊತ್ತಾಗಿಲ್ಲ ಅಂತ ಅನ್ನೋದಾದರೆ ಕೇಳಿ, ನಾನು ಡೀಟೇಲ್ ವೀಡಿಯೋನ ಹಾಕ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ಅಪ್ಲೋಡ್ ಮಾಡಿರ್ತಾರೆ, ಹಾಗಾಗಿ ನಾನು ಮಾಡೋಕ್ಕೋಗಿಲ್ಲ ಇದನ್ನು. ಸೀರೆಗಳ ಕೆಲಸ ಎಲ್ಲ ಮುಗಿಸಿದ್ದಾದಮೇಲೆ ಮಧ್ಯಾಹ್ನ ಲಂಚ್ಗೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ನುಗ್ಗೆಕಾಯಿನ ಉಪಯೋಗಿಸ್ಕೊಂಡು ಒಂದು ಗ್ರೀನ್ ಮಸಾಲ ರೆಡಿ ಮಾಡಿಕೊಂಡು ಮಾಡಿರ್ತಕ್ಕಂಥ ಒಂದು ಗ್ರೇವಿ ಅಥವಾ ಸಾಂಬಾರು ಏನಾದರೂ ಹೆಸರು ಇಡ್ಬೋದು. ನಾನು ಹೆಸರು ಇಟ್ಟಿಲ್ಲ, ಜಸ್ಟ್ ನುಗ್ಗೆಕಾಯಿ ಒಂದು ರೆಸಿಪಿ ಅಂತಲೇ ಹೇಳ್ತೀನಿ. ನಿಮಗೇನು ಅನಿಸುತ್ತೆ ಖಂಡಿತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಮುದ್ದೆ, ಅನ್ನ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ಮುದ್ದೆಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂದ್ವಿ ಅಂದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬನ್ನಿ ಮಾಡೋದು ಹೇಗೆ, ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ತಾ ಹೋಗೋಣ. ಇದಕ್ಕೆ ಬೇಳೆ ಎಲ್ಲ ಏನು ಬೇಡ,
ಹಾಗೆ ಮಾಡ್ತಕ್ಕಂಥದ್ದು. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ, 1 ಈರುಳ್ಳಿ ಫುಲ್ಲು, ಹಾಗೆಯೇ ಬೆಳ್ಳುಳ್ಳಿ 1 ಗೆಡ್ಡೆ, ಶುಂಠಿ 1 ಇಂಚು ಶುಂಠಿ, ಹಾಗೆಯೇ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹಾಕ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಇದೊಂದು 50% ಹುರಿದಾಗಿದೆ ಅನ್ನುವಾಗ ಒಂದು 10ರಿಂದ 15 ಕಾಳುಮೆಣಸು, 1 ಸ್ಪೂನ್ ಜೀರಿಗೆ, 1.5 ಸ್ಪೂನಷ್ಟು ಧನಿಯಾ ಕಾಳನ್ನು ಕೂಡ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಕಡಿಮೆ ಊರಿನಲ್ಲಿ ಇಟ್ಕೊಂಡು ಹುರ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಪರಿಮಳ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ಗಸಗಸೆನ ಸೇರಿಸ್ಕೊಂಡೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಾಗೆಯೇ ಪುದೀನ ಸೊಪ್ಪು 1 ಹಿಡಿ, ಕೊತ್ತಂಬರಿ ಮತ್ತು ಪುದೀನ 2 ಒಂದೊಂದು ಹಿಡಿ, ಅರ್ಧ ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಂಡು ಕೈ ಆಡ್ಕೊಳ್ತಾ ಇದ್ದೀನಿ. ಸೊಪ್ಪೆಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ಹಾಗೆ ಬಾಡಿಸ್ಕೊಳ್ಬೇಕಾಗುತ್ತೆ. ಉರಿ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಏಕೆಂದರೆ ಗಸಗಸೆ ಎಲ್ಲ ಹಾಕಿದ್ದೀವಲ್ಲ ಬೇಗ ಸೀದು ಹೋಗುತ್ತೆ. ಹಾಗಾಗಿ ಇದೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು 3 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ, ಒಂದು 5ರಿಂದ 6 ಕರಿಬೇವೆಲೆಗಳನ್ನು ಕೂಡ ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ 1 ಸ್ಪೂನಷ್ಟು, ಹಾಗೆಯೇ ಅರಿಶಿನದ ಪುಡಿ 1/4 ಸ್ಪೂನಷ್ಟು ಹಾಕ್ಕೊಂಡು ಕೈ ಆಡಿಕೊಂಡು ಈಗ ಇದನ್ನು ಮಿಕ್ಸಿ ಜಾರಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ತಣ್ಣಗಾದ ನಂತರ ಇದನ್ನು ನಾವು ರುಬ್ಕೊಳ್ಬೇಕಾಗತ್ತೆ. ಇದು ತಣ್ಣಗಾಗಷ್ಟೇ ಅದೇ ಕಡಾಯಿಗೆ ಸಾಸಿವೆ, ಹಾಗೆಯೇ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೊಂದು ಫ್ರೈ ಮಾಡಿಕೊಂಡು ಇದಕ್ಕೆ ದಪ್ಪ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಫುಲ್ಲು ದಪ್ಪ ಮೆಣಸಿನ್ಕಾಯಿ, ಹಾಗೆಯೇ ನುಗ್ಗೆಕಾಯಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದಕ್ಕೆ ಅನುಗುಣವಾಗಿ ನುಗ್ಗೆಕಾಯಿನ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಎಲ್ಲವನ್ನು ಹಾಕ್ಕೊಂಡು ನೀಟಾಗಿ ಕೈ ಆಡ್ಕೊಳ್ಬೇಕು. ನೋಡಿ ಇಲ್ಲಿ ಗ್ರೀನ್ ಮಸಾಲ ಪೇಸ್ಟ್ ರೆಡಿಯಾಗಿದೆ. ಇದು ನುಗ್ಗೆಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿ ಎರಡೂ ತುಂಬ ಬೇಗ ಬೇಯೋದ್ರಿಂದ ಒಗ್ಗರಣೆ ಹಾಕಿದ್ವಲ್ಲ ಅದರಲ್ಲೇ ಕೈ ಆಡಿಕೊಂಡು ಒಂದು 10-20 ಸೆಕೆಂಡ್ ಲಿಡ್ನ ಕ್ಲೋಸ್ ಮಾಡಿದ್ವಿ ಅಂದರೆ ಒಂದು 50% ಬೆಂದಿರುತ್ತೆ. ಅದಾದ ನಂತರ ನಾವು ರುಬ್ಬಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಮೇಲಿಂದ 1 ಟೊಮೆಟೊ ಹಣ್ಣು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಾಗೆಯೇ ಒಂದು 2 ಸ್ಪೂನಷ್ಟು ಹುಣಸೆ ಹಣ್ಣಿನ ಪೇಸ್ಟು ಕೂಡ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ವಿ ಅಂದರೆ ಉಳಿದ 50% ಕೂಡ ನೀಟಾಗಿ ಕುಕ್ ಆಗಿರುತ್ತೆ. ಉಪ್ಪು, ಖಾರ, ಹುಳಿ ಎಲ್ಲವೂ ಹಿಡಿದಿರುತ್ತೆ ನುಗ್ಗೆಕಾಯಿಗೆ. ನೋಡಿ ಸಾಫ್ಟಾಗಿದೆ. ಕುಕ್ಕರಲ್ಲೆಲ್ಲ ಮಾಡಿದ್ರೆ ಅಂದರೆ ತುಂಬ ಬೆಂದ್ಬಿಡುತ್ತೆ ನುಗ್ಗೆಕಾಯಿ. ಹಾಗಾಗಿ ಆದಷ್ಟು ಈ ಥರ ಓಪನಾಗಿ ಮಾಡೋದೇ ಇದಕ್ಕೆ ಬೆಸ್ಟ್ ಅಂತಲೇ ಹೇಳ್ತೀನಿ. ನೋಡಿದ್ರಲ್ಲ ನುಗ್ಗೆಕಾಯಿ ರೆಸಿಪಿ ಏನು ಸಖತ್ತಾಗಿ ಟೇಸ್ಟ್ ಅಂದರೆ ಮನೆಯೆಲ್ಲ ಒಂದು ಒಳ್ಳೆ ಘಮ ಘಮ ವಾಸನೆ ಬರ್ತಿರುತ್ತೆ ಮಾಡುವಾಗ. ಹಾಗಾಗಿ ಖಂಡಿತ ಒಂದು ಸಲ ಟ್ರೈ ಮಾಡಿ. ನೀವು ಯಾವುದಕ್ಕೆ ಬೇಕಾದ್ರೂ ಇದನ್ನು ಕಾಂಬಿನೇಷನ್ ಮಾಡ್ಕೋಬೋದು. ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿ ಮಧ್ಯಾಹ್ನ ಲಂಚಿಗೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ, ಹಾಗೆಯೇ ಈ ನುಗ್ಗೆಕಾಯಿ ಗ್ರೇವಿ, ಸಾಂಬಾರು ಏನು ಬೇಕಾದರೂ ಹೇಳ್ಬೋದು. ನಾನು ಇದಕ್ಕೆ ಏನು ಹೆಸರಿಡೋದು ಅಂತ ಗೊತ್ತಾಗಿಲ್ಲ. ದಯವಿಟ್ಟು ಯಾರಿಗಾದರೂ ಏನಾರು ಅನಿಸಿದರೆ ಕಮೆಂಟ್ ಮಾಡಿ. ಹಾಕ್ಕೊಂಡು ಇದಕ್ಕೆ ಒಂದು ಹಪ್ಪಳ ಅಥವಾ ಉಪ್ಪಿನಕಾಯಿ ಇದ್ದರೆ, ಸೌತೆಕಾಯಿ ಇದ್ದರೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಚಪಾತಿಗೂ ಚೆನ್ನಾಗಿ ಅನಿಸುತ್ತೆ, ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ನು. ನುಗ್ಗೆಕಾಯಿ ಈಸಿಯಾಗಿ ಸಿಗೋದ್ರಿಂದ ವಾರದಲ್ಲಿ 2-3 ಸಲ ಅದೇ ರೆಸಿಪಿಗಳನ್ನ ಮಾಡಿ ತಿಂದು ಬೇಜಾರಾಗಿದೆ ಅಂತ ಅನ್ನುವಾಗ ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿ. ಬೇಳೆನೂ ಬೇಕಿಲ್ಲ, ಜಸ್ಟ್ ಹಾಗೆ ನುಗ್ಗೆಕಾಯಿ ಇತ್ತು ಅಂತ ಅಂದರೆ ಈಸಿಯಾಗಿ ಮಾಡ್ಕೊಳ್ಬೋದು. ಟ್ರೈ ಮಾಡಿ. ಹಾಗೆ ಹೇಗಿತ್ತು ಅಂತಲೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಟೈಮ್ ಸಿಕ್ಕಾಗ ವೀಡಿಯೋನ ಕೊನೆವರೆಗೂ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.